ಟಿವಿಯಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತೀವಿ. ಇವತ್ತು ನೀವು ಗಮನಿಸಿರಬಹುದು, ಅಂದ್ರೆ ಬಹಳ ದಿನಗಳಿಂದಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಏನೆಲ್ಲ ಗೊಂದಲಗಳಿದ್ದವು, ಏನೆಲ್ಲ ಚರ್ಚೆಗಳಾಗ್ತಿತ್ತು, ದಲಿತ ನಾಯಕರು ಜೊತೆಗೆ DCM DK ಶಿವಕುಮಾರ್ ನಡುವೆ ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು, ಯಾವ ರೀತಿ ಹೈಕಮಾಂಡ್ ಅನ್ನ ಒಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರು, ಯಾವ ರೀತಿ ಗೊಂದಲಗಳು ಸೃಷ್ಟಿಯಾಗಿತ್ತು, ವಿಪಕ್ಷಗಳು ಹೇಗೆ ಟೀಕೆ ಮಾಡ್ತಾ ಇದ್ವು, 50-50 ಅಂತ ಅಂದ್ರೆ 2.5 ವರ್ಷ ಆದ್ಮೇಲೆ CM ಸಿದ್ದರಾಮಯ್ಯ ಅವರ ಅವಧಿ ಮುಗಿದ ನಂತರ DCM DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರಂತೆ ಅನ್ನುವಂಥ ಸಾಕಷ್ಟು ಊಹಾಪೋಹಗಳಿತ್ತು. ಇದೆಲ್ಲದರ ನಡುವೆ ಕೂಡ ಈಗ CM ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನದು ಹೊಸ ಸುದ್ದಿ, ಏನು ಸಿದ್ದರಾಮಯ್ಯನವರು ಹೇಳಿದಂತ ಸುದ್ದಿ ಅನ್ನೋದರ ಜೊತೆಗೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಇದೆ, ಅದು ಬೇಡ ಅಂತ ಹೇಳಿ ವಿಪಕ್ಷಗಳು ಕೂಡ ಇವತ್ತು ಸಾಕಷ್ಟು ಪಾದಯಾತ್ರೆಯನ್ನ ಮಾಡಿ ಸದನದಲ್ಲಿ ಚರ್ಚೆಯನ್ನ ಮಾಡಿ ಹೋರಾಟವನ್ನ ಮಾಡಿದ್ರು. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ CM 5 ವರ್ಷ ಗ್ಯಾರಂಟಿ ಅಧಿಕಾರ ಹಂಚಿಕೆಯ ಚರ್ಚೆ ಬೆನ್ನಲ್ಲೇ CM ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ, ಗೊಂದಲಕ್ಕೀಡು ಮಾಡ್ತಾ ಇದೆ. ಸದನದಲ್ಲೇ ಸಿದ್ದರಾಮಯ್ಯ ಅಂತರಂಗ ಬಹಿರಂಗ ಎಲ್ಲ ಅಂತೆ ಕಂತೆಗೆ ತೆರೆ ಎಳೆಯೋದಕ್ಕೆ CM ಪ್ರಯತ್ನ ಪಟ್ರು. ಗಾಲಿ ಕುರ್ಚಿ ಕುಂಟು ನೆಪದ ಊಹಾಪೋಹಕ್ಕೆ CM ತೆರೆ ಎಳೆದಿದ್ದಾರೆ. ಥರಾವರಿ ಪ್ರಶ್ನೆ ಮಾಡೋರ್ಗೆಲ್ಲ ಒಂದೇ ಉತ್ತರವನ್ನ ಕೊಟ್ರ, ನೀವ್ ಏನಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ, ನಂದು ಒಂದೇ ಉತ್ತರ ಅಂತ ಹೇಳಿ ಒಂದೇ ಉತ್ತರ ಕೊಟ್ರ. 5 ವರ್ಷ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಮತ್ತೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟ ಎಲ್ಲರಿಗೂ ಕೂಡ ತಮ್ಮ ಹೇಳಿಕೆಯ ಮೂಲಕ ಶಾಕ್ ಕೊಟ್ಟರು ಸಿದ್ದು. CM ರೇಸಲ್ಲಿ ಎಷ್ಟು ಜನ ಇದ್ರು? ಸತೀಶ್ ಜಾರಕಿಹೊಳಿ ನಾನ್ CM ಆಗ್ಬೇಕು ಅಂತ, ಪರಮೇಶ್ವರ್ CM ಆಗ್ಬೇಕು ಅಂತ, DCM DK ಶಿವಕುಮಾರ್ CM ಆಗ್ಬೇಕು ಅಂತ, ಎಲ್ರಿಗೂ ಕೂಡ ಒಟ್ಟಿಗೆ ಶಾಕ್ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆಯ ಮೂಲಕ. 5 ವರ್ಷ ನಾನೇ CM ಆಗಿರ್ತೀನಿ, ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಖಡಕ್ಕಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸಾಲದು ಅಂತ ಹೇಳಿ ಮುಂದಿನ ಬಾರಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವು ಹೋಗೋದಿಲ್ಲ, ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರ್ತೀವಿ, ನಾವೇ ಇರ್ತೀವಿ, ನಾನೇ ಮತ್ತೆ ಬರ್ತೀನಿ ಅಂತ CM ಸಿದ್ದು ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿಯವರು ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟರು CM ಸಿದ್ದು. ಮಧ್ಯ ಪ್ರವೇಶಿಸಿ ಆಯ್ತು, ಮೊದಲು 5 ವರ್ಷ ಪೂರೈಸಲಿ ಅಂತ ನಾನು ಹಾರೈಸ್ತೀನಿ, ಮುಂದಿನ ಟರ್ಮ್ದು ಮುಂದಕ್ಕೆ ನೋಡೋಣ ಅಂತ ಅಶೋಕ್ ಹೇಳಿದ್ದಾರೆ. ಈ ವೇಳೆ ನಾವೇ ಇರ್ತೀವಿ, ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ರು. DCM DKಶಿ CM ಕನಸಿಗೆ ಮತ್ತೆ ಕೊಳ್ಳಿ ಇಟ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಅವರ ಆಪ್ತರು ಹೋದಲ್ಲಿ ಬಂದಲ್ಲಿ DCM DKಶಿ ನೆಕ್ಸ್ಟ್ CM ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ವರ್ಷ ಮುಂದಿನ ಟರ್ಮ್ಗೂ ನಾವೇ ಬರ್ತೀವಿ, ನಾನೇ ಇರ್ತೀನಿ CM ಆಗಿ ಅಂತ CM ಸಿದ್ದರಾಮಯ್ಯ ಸದನದಲ್ಲಿ ಮಾತನಾಡಿದ್ರು. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ತಾಳಪ್ಪ. ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರ ಎಲೆಕ್ಟ್. ಇದೇ ವಿಚಾರವಾಗಿ ಚರ್ಚೆ ಮಾಡೋಣ. ಸದ್ಯಕ್ಕೆ ನಮ್ಮ ಜೊತೆಗೆ MG ಸುಧೀಂದ್ರ ಕಾಂಗ್ರೆಸ್ ವಕ್ತಾರಿದ್ದಾರೆ. ಸುಧೀಂದ್ರಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮೋಹನ್ ವಿಶ್ವ ಅವರು ಬಿಜೆಪಿ ವಕ್ತಾರಿದ್ದಾರೆ. ನಮಸ್ತೆ ಮೋಹನ್ ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನಾನು ಈ ವಿಚಾರದ ಬಗ್ಗೆ ಸುಧೀಂದ್ರ ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ಸುಧೀಂದ್ರ ಅವರೇ, ಬಹಳಷ್ಟು ಅಧಿಕಾರ ಹಂಚಿಕೆಯ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಈ ಚರ್ಚೆ ಇನ್ನೂ ಕೂಡ ಜೀವಂತವಾಗಿದೆ, ಅದು ನಿಮಗೂ ಕೂಡ ಗೊತ್ತು. ನೀವು ಇಲ್ಲ ಅಂತಂದ್ರೂ ನಂಬೋದಕ್ಕೆ ಯಾರೂ ಇಲ್ಲಿ ರೆಡಿ ಇಲ್ಲ.
ಸೊ ಇವತ್ತು ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಶೋಕ್ ಅವರ ಮಾತಿಗೆ ಒಂದು ಮಾತು ಹೇಳ್ತಾರೆ, ಮುಂದಿನ ಟರ್ಮ್ಗೂ ನಾವೇ ಬರ್ತೀವಿ, ನಾನೇ ಇರ್ತೀನಿ ಸಿಎಂ ಆಗಿ, ಈ 5 ವರ್ಷನೂ ನಾನೇ ಇರ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ DCM DK ಶಿವಕುಮಾರ್ ಅವರ ಸಿಎಂ ಕನಸಿಗೆ ಮತ್ತೊಮ್ಮೆ ಇಲ್ಲಿ ಚಕ್ಮೇಟ್ ಇಟ್ರ ಸಿದ್ದರಾಮಯ್ಯ ಅಂತ. ನೋಡಿ, ಪವರ್ ಶೇರಿಂಗ್ ಬಗ್ಗೆ ಆಗಿರ್ತಕ್ಕಂಥ ಮಾತು ಅದು ಹೈಕಮಾಂಡು ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತೆ ಬಹಳ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ ಆಗಿರ್ತಕ್ಕಂಥ ವಿಷಯ. ವೇಣುಗೋಪಾಲ್ ಅವರು ಇರ್ಬೋದು ಅಥವಾ ಸುರ್ಜೇವಾಲಾ ಇರ್ಬೋದು, ಅದ್ರದ್ದು ಸತ್ಯಾಂಶತೆ ಅಥವಾ ಇವತ್ತಿನ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಈ ತರ ಬಹಳ ಒಂದು ಗೌಪ್ಯವಾಗಿ ಬಹಳ ಒಂದು ಕ್ಲೋಸ್ ಡೋರ್ ಸರ್ಕಿಟ್ ಅಲ್ಲಿ ಆಗಿರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಯಾವುದೇ ಊಹಾಪೋಹ ಇರಲಿ, ಇವತ್ತು DK ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಏನೇ ಒಂದು ಊಹಾಪೋಹ ಬರಲಿ, ಇದಕ್ಕೆ ಅಂತಿಮವಾಗಿ ಒಂದು ಚಾಪನ್ನ ಮೂಡಿಸ್ತಕ್ಕಂಥದ್ದು ಅಥವಾ ಒಂದು ಸುತ್ತೋಲೆಯನ್ನು ಹೊಡಿಸ್ತಕ್ಕಂಥದ್ದು ಆ ಏನು 4-5 ಜನ ಕೂತ್ಕೊಂಡು ಅವತ್ತಿನ ದಿನ ಹೈಕಮಾಂಡ್ ಅಂತಕ್ಕಂಥ ಒಂದು ಅಂಗಳದಲ್ಲಿ ಇದನ್ನ ನಿರ್ಧರಿಸಿದ್ರು, ಅವತ್ತೇನು ಎಲ್ಲರೂ ಒಪ್ಕೊಂಡ್ರು, ಆ ಮಾತಕ್ಕೆ ಸಿದ್ದರಾಮಯ್ಯನವರು ಒಪ್ಪಿರ್ತಾರೆ, DK ಶಿವಕುಮಾರ್ ಅವರು ಒಪ್ಪಿರ್ತಾರೆ. ಅದೇನಲ್ಲಿ ಒಪ್ಪಿಗೆ ಆಗಿದೆಯೋ ಅದೇ ಕಡೆಗೆ ಅದೇ ನಡೆಯೋದು. ಹಂಗಾಗಿ ಅದ್ರದ್ದು ಒಂದು ಸತ್ಯಾಂಶತೆ ಅಥವಾ ಕರೆಕ್ಟಾಗಿ ಏನಾಯ್ತು ಅಂತಕ್ಕಂಥದ್ದು ಇದುವರ ತನಕ ಸತ್ಯವಾಗಿ ಯಾರಿಗೂ ಬಹಿರಂಗ ಆಗಿಲ್ಲ. ಹಂಗಾಗಿ ಯಾರು ಏನೇ ಮಾತಾಡಿದ್ರು ಇವತ್ತು CM ಹೇಳ್ಬೋದು, DCM ಹೇಳ್ಬೋದು, ಅವ್ರ ಬೆಂಬಲಿಗರಿಗೆ ಹೇಳ್ಬೋದು, ಅವೆಲ್ಲ ಊಹಾಪೋಹವಷ್ಟೇ. ಯಾಕೆ ಅಂದ್ರೆ ಕಡೆಯದಾಗಿ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅಥವಾ ಅವತ್ತಿನ ದಿನ ಇವರು ಸೇರಿ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಅವ್ರುಗಳು ಸೇರಿ ಏನು ಒಪ್ಪಿಗೆ ಆಗಿದೆ ಅದನ್ನೇ ಒಪ್ಸೋದು, ಅದನ್ನೇ ಮಾಡೋದು, ಅದನ್ನೇ ಜಾರಿಗೆ ತರೋದು. ಹಾಗಾಗಿ ಬಹಳಷ್ಟು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಕಳೆದ ಒಂದು 2-3 ತಿಂಗಳಿಂದ ಅಂತಾನು. ಇದು ಬಹಳ ಮುಂಚೂಣಿಯಲ್ಲಿ ನ್ಯೂಸ್ ಬರ್ತಾ ಇದೆ. ಒಂದನ್ನು ನಾನು ಹೇಳ್ತೀನಿ, ಯಾರೇ ಎತ್ಕೊಂಡ್ರು ಕಡೆಯದಾಗಿ ಹೈಕಮಾಂಡ್ ನಿರ್ಧಾರ ಅಂತಿಮ. ಆಮೇಲೆ ಆ ನಿರ್ಧಾರಕ್ಕೆ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಅವ್ರುಗಳು ಬದ್ಧವಾಗಿದ್ದಾರೆ. ಇವತ್ತು ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಅದು ಅವ್ರಿಗೆ ವಿವೇಚನೆಗೆ ಬಿಟ್ಟ ವಿಷಯ. ಆದರೆ ಅವತ್ತು ಏನ್ ನಿರ್ಧಾರ ಆಗಿದೆ ಅದು ಇವತ್ತಿನ ಮಾತಾಡ್ತಾ ಇರೋರು ನಿರ್ಧರಿಸಿರ್ತಕ್ಕಂಥ ವಿಷಯ. ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಒಂದು ಒತ್ತನ್ನ ಕೊಡದೆ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಅಂದ್ರೆ 2.5 ವರ್ಷ ಅದೇನಾರು ಹೇಳಿದ್ರೆ ಅಥವಾ ಇನ್ಯಾವುದಾದ್ರು ಒಂದು ಕಾಲಾವಧಿಗೆ ಹೇಳಿದ್ರೆ ಅಷ್ಟು ಸಮಯದಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಆ ನಿರ್ಧಾರಕ್ಕೆ CM ಇರ್ಬೋದು, DCM ಇರ್ಬೋದು, ಸಚಿವ ಸಂಪುಟ ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಬದ್ಧರಾಗಿರ್ತಾರೆ. ಅದ್ರ ಬಗ್ಗೆ ಯಾವ ಎರಡನೇ ಮಾತೇ ಇಲ್ಲ. ಓಕೆ, ಮೋಹನ್ ಜಿ ಏನ್ ಹೇಳ್ತೀರಿ? ಇವತ್ತು ಅಶೋಕ್ ಅವ್ರು ಹೇಳ್ತಾರೆ, ಎಸ್ ನಾವು ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಪ್ಲೀಟ್ ಮಾಡ್ಲಿ ಅಂತ ಹಾರೈಸ್ತೀವಿ, ಆದ್ರೆ ಅದು ಆಗಲ್ವಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರು. ಆದ್ರೆ CM ಮಾತ್ರ ಈಗ ಈ 5 ವರ್ಷ ಮಾತ್ರ ಅಲ್ಲ, ನೆಕ್ಸ್ಟ್ ಟರ್ಮ್ ಬಂದ್ರು ನಾನೇ ಇರ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಏನ್ ಹೇಳ್ತೀರಿ? ಸಿಂಧೂರ ಅವರೇ, ನೀವು ಸಿದ್ದರಾಮಯ್ಯನವ್ರನ್ನ 2013ರಿಂದ 2018 ನಡುವೆ CM ಆಗಿದಾಗ್ಲೂ ನೋಡಿದೀರಾ, 2023ರಿಂದ ಈಚೆಗೆ CM ಆಗಿರೋದು ನೋಡ್ತಾ ಇದ್ದೀರಾ ಮಾಧ್ಯಮದವರು. ನೀವು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿ ಮೇಡಮ್. ಅವರು ಆಗ CM ಆಗಿದಾಗ ಕುಟ್ಟಿ ಹೇಳೋರು ಏನಪ್ಪಾ ನಾನೇನಪ್ಪಾ ಅಂತ ಒಂದು ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಂಗಿರ್ತಾ ಇತ್ತು. ಆದ್ರೆ ಇವತ್ತು ಅವ್ರು ಮಾತಾಡಿದಂತ ರೀತಿ ನೀವು ನೋಡಿದ್ರ, ಬಟ್ ಅವ್ರ ಕಾಲ್ ನೋವು ಇದೆಯಲ್ಲ, ಆ ರೀತಿ ಎದ್ ನಿಂತ್ಕೊಂಡು ಅವ್ರ ಆ ರೀತಿ ವರ್ತಿಸೋದಕ್ಕೆ ಅವ್ರ ಕಾಲ್ ನೋವು ಬಿಡ್ತಾ ಇಲ್ಲ, ಮಂಡಿ ನೋವಿದೆ ಅವ್ರಿಗೆ. ಹಾಗಾಗಿ ಕುತ್ಕೊಂಡು ಹೇಳ್ತಿರ್ಬೋದು, ಕುತ್ಕೊಂಡಾದ್ರೂ ಹೇಳ್ಬೋದಿತ್ತಲ್ಲ. ಅವರ ಮಾತಿನಲ್ಲಿ ಆ ಆತ್ಮವಿಶ್ವಾಸ ಅನ್ನೋದು ಯಾವತ್ತೋ ಹೋಗ್ಬಿಟ್ಟಿದೆ. ಆತ್ಮವಿಶ್ವಾಸ ಇಲ್ವೇ ಇಲ್ಲ. ಯಾಕಂದ್ರೆ ಈ ಕುರ್ಚಿ ಕಿತ್ತಾಟ ಈಗ ಕಾಂಗ್ರೆಸ್ನ ವಕ್ತಾರರು ಸುದೀನ್ ಅವರು ಹೇಳ್ತಾ ಇದ್ರು ಹೈಕಮಾಂಡೇ ಅಂತಿಮ ಅಂತ. ಅದೇ ಹೈಕಮಾಂಡ್ ಮುಂದೇನೇನೆ ಅಧಿಕಾರ ಹಂಚಿಕೆ ಆಗಿರೋ ವಿಷಯನ ಪವರ್ ಶೇರಿಂಗ್ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಹೇಳಿದ್ ಯಾರು? DK ಶಿವಕುಮಾರ್ ತಾನೆ. ಇದು ನಾವ್ ಹೇಳಿದ್ದಲ್ವಲ್ಲ, ಕಾಂಗ್ರೆಸ್ನವರೇ ತಾನೇ ಹೇಳಿದ್ದು. ದೇರ್ ಹ್ಯಾಸ್ ಬಿನ್ ಅಗ್ರಿಮೆಂಟ್ ವಿಚ್ ಇಸ್ ಕಮಿಂಗ್ ಟು ಅನ್ ಎಂಡ್, ಆಲ್ ಆಫ್ ಯು ವಿಲ್ ನೋ ಶಾರ್ಟ್ಲಿ ಅಂತ ಹೇಳಿದ್ದಾರು DK ಶಿವಕುಮಾರ್ ತಾನೆ, ನಾವಲ್ವಲ್ಲ. ಸೊ ಅವರೇ ಹೇಳಿದ್ದು ಮನಿಂದ ತಗೊಳ್ಳಿ ನೀವು ಅಧಿಕಾರ ಹಂಚಿಕೆ ಅಂತ ಬಂದಾಗ ಚುನಾವಣೆ ಗೆದ್ದ ಮೇಲೆ ಯಾರು CM ಆಗ್ಬೇಕು ಅನ್ನೋದು ದೊಡ್ಡ ಪ್ರಾಸನ ನಡೀತು. 1 ವಾರ 10 ದಿವಸ ಇವ್ರು ಡೆಲ್ಲಿಗೆ ಹೋಗ್ಬರೋದು, ಅವ್ರು ಡೆಲ್ಲಿಗೆ ಹೋಗ್ಬರೋದು. ಸೊ ಅವತ್ತಿಂದ ಇವತ್ತರೆಗೂ ನಡೀತಾನೆ ಇದೆ. ಯಾವಾಗ DK ಶಿವಕುಮಾರ್ ಸ್ಟ್ರಾಂಗ್ ಆಗಿ ಓಪನ್ ಅಪ್ ಆಗಕ್ ಹೋಗ್ತಾರೋ ಹಾಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಟೀಮು ರಾಜಣ್ಣ ಆಗ್ಬೋದು ಅಥವಾ ಜಾರಕಿಹೊಳಿ ಅವರಾಗ್ಬೋದು, ಅವ್ರು ಮುಂದೆ ಬರ್ತಾರೆ. ರಾಜಣ್ಣ ಸಡನ್ ಆಗಿ 3 ಜನ DCM ಮಾಡಿ ಯಾಕೊಬ್ರು DCM ಬೇಕು, ಬೇರೆ ಜನಾಂಗದವರು DCM ಇರ್ಲಿ ಅಂತ ಹೇಳಿ ಆ DCM ಪೊಸಿಷನ್ ನ ವೀಕ್ ಮಾಡ್ಲಿಕ್ಕೆ ನೋಡ್ತಾರೆ. ಮತ್ತೆ ಇನ್ನೊಂದು ಸಂದೇಶ ಕಳಿಸ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ರಿಗೆ ಒಂದೇ ಹುದ್ದೆ ಇರೋದು, ಯಾಕೆ ಅವರು DCM ಆಗಿರ್ಬೇಕು, KPCC ರಾಜ್ಯಾಧ್ಯಕ್ಷರು ಆಗಿರ್ಬೇಕು, ಅದನ್ನ ಬದಲಾವಣೆ ಮಾಡಿರೋ ಸಂದೇಶಗಳನ್ನ ಕಳಿಸ್ತಾರೆ. ಈ ರೀತಿ ಸಂದೇಶಗಳು ನಿಮ್ಗೆ ರಾಜಕೀಯದಲ್ಲಿ ಹೋದಾಗ ನಿಮ್ಗೆ ಮೇಲ್ಗಡೆ ಹೈಕಮಾಂಡ್ಗೆ ಅಲ್ಲೇ ಗೊತ್ತಾಗುತ್ತೆ ಯಾರು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ. ತಿರ್ಗಾ ಉಲ್ಟಾನು ಅಷ್ಟೇ,
ಡಿ ಕೆ ಸುರೇಶ್ ಅವ್ರು ಬರ್ತಾರೆ, ಅವರು ಒಂದು ಹೇಳಿಕೆ ಕೊಡ್ತಾರೆ. ಮತ್ತೆ ಕುಣಗಲ್ ರಂಗನಾಥ್ ಅವ್ರು ಬರ್ತಾರೆ, ಅವರೊಂದು ಹೇಳಿಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಪರವಾಗಿ. ಶಿವಗಂಗಾ ಬಸವರಾಜ್ ಬರ್ತಾರೆ, ಅವರೊಂದು ಹೇಳಿಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಪರವಾಗಿ. ಕಮಾನ್, ಇದು ಓಪನ್ ಆಗಿ ನಡೀತಾ ಇರೋದು ಕಳೆದ 2 ವರ್ಷಗಳಿಂದ. ಹೈಕಮಾಂಡ್ ಅಂತಿಮ, ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ ಅವ್ರು ಏನೇ 1000 ಹೇಳಿದ್ರು ಅಷ್ಟೇ. ಹೈಕಮಾಂಡ್ ಗೆ ಇಲ್ಲಿ ಕುತ್ಕೊಂಡು ಅಥವಾ ದೆಹಲಿನಲ್ಲಿ ಕುತ್ಕೊಂಡು ಮೆಸೇಜ್ ಕಳಿಸ್ತಾ ಇರೋದು ಯಾರು? ಒಂದು ಸಿದ್ದರಾಮಯ್ಯ ಅಂಡ್ ಟೀಮ್, ಒಂದು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್. ಸೊ ಇಟ್ಸ್ ವೆರಿ ಕ್ಲಿಯರ್ ಕಟ್ ಕೇಸ್. ಇದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಅಧಿಕಾರ ಹಂಚಿಕೆಗೋಸ್ಕರ ಜಗಳ ನಡೀತಿರೋದು ನಿಜ. ಇಲ್ಲಿ ಸಿದ್ದರಾಮಯ್ಯನವರು ಏನೇ ಹೇಳ್ಬೋದು, ಇವತ್ತು ಅವ್ರ ಮಾತಿನಲ್ಲಿ ಆತ್ಮವಿಶ್ವಾಸದ ಕೊರತೆ ನಿಜವಾಗ್ಲೂ ಎದ್ದು ಕಾಣ್ತಾ ಇತ್ತು ಲಿಟ್ರಲಿ. ಆದ್ರಿಂದ ಅಲ್ಲಿ ಅವ್ರಂತರ ಫುಲ್ ಆತ್ಮವಿಶ್ವಾಸದಿಂದ ಹೇಳಿದ್ದಲ್ಲ. ಸುಧೀಂದ್ರ ಅವ್ರು ಮಾತಾಡ್ತಾರೆ. ಎಸ್ ಸುಧೀಂದ್ರ, ನಮ್ಮ ಸ್ನೇಹಿತರಾದ ಮೋಹನ್ ಅವ್ರು ಹೇಳಿದ್ದು ನನಗೆ ಸಂಪೂರ್ಣ ಕೇಳಿಸ್ತಿಲ್ಲ, ಮೆಲ್ಲೋ ಮಧ್ಯದಲ್ಲಿ ಕೇಳಿಸ್ತಾ ಇತ್ತು. ಆದ್ರೂ ಒಂದು ಹೇಳಿದ್ರು, ಅವರು ಒಂದು ಮೆಸೇಜ್ ಅನ್ನ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರು ಎದ್ರೆ ರಾಜಣ್ಣ ಅವ್ರು ಎದ್ದೊಳ್ತಾರೆ, ರಾಜಣ್ಣ ಅವ್ರು ಎದ್ರೆ ಎಲ್ಲಾ ಇದಕ್ಕೂ ಮಾಡಕ್ ಬರ್ತಾರೆ, ಅಥವಾ ಸತೀಶ್ ಜಾರಕಿಹೊಳಿ ಎದ್ದೊಳ್ತಾರೆ. ಸತ್ಯ, ಇವೆಲ್ಲ ನಡೆದಿರ್ತಕ್ಕಂಥ ವಿಷಯ ಯಾವುದು ಅಲ್ಲಗಳಿಯಂಗಿಲ್ಲ. ಆದ್ರೆ ರಾಜಣ್ಣವರು ಒಂದ್ 4 ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಮಾಡಿ ಅನ್ನೋದು ಹೇಳೋಂತ ಕರೆ ಆಗ್ಲಿ, ಅಥವಾ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರನ್ನ ಇದು ಮಾಡಿ ನಾನು ಆಗ್ತೀನಿ ಅಂತಕ್ಕಂಥದ್ದು ತೋರಿಸಿದ್ದು ಯಾವುದೇ ವಿಷಯ ಆಗಲಿ, ಅವೆಲ್ಲ ಒಂದು ಚೌಕಟ್ಟಿನಲ್ಲಿದೆ. ಅವರು ಕೇಳ್ತಕ್ಕಂಥ ಒಂದು ಆಯಾಮದಲ್ಲಿದೆ. ಸುಧೀಂದ್ರ ಅವರೇ, ನಂದೊಂದು ಪ್ರಶ್ನೆ ಏನಂದ್ರೆ, ನೀವೇ ಹೇಳಿದ್ರಿ ಇದೆಲ್ಲವೂ ಕೂಡ ಹೈಕಮಾಂಡ್ ಹಂತದಲ್ಲಿ ನಿರ್ಧಾರ ಆಗಿದೆ. ಹೈಕಮಾಂಡ್ ಮುಂದೆ ಒಂದು 4-5 ಜನ ಕುತ್ಕೊಂಡು ಇವ್ರು ಎಲ್ಲರೂ ಕೂಡ ಒಂದು ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಯನ್ನ ನಡೆಸ್ಕೊಂಡಿದ್ದಾರೆ, ಚರ್ಚೆಯನ್ನ ನಡೆಸ್ಕೊಂಡಿದ್ದಾರೆ. ಸೊ ಅದು ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಅದು ಅವರವರ ನಡುವೆ ನಡೆದಿದೆ, ಮುಂದೊಂದ್ ದಿವಸ ಗೊತ್ತಾಗತ್ತೆ ಅನ್ನುವಂತ ಮಾತನ್ನ ನೀವೇ ಹೇಳಿದ್ರಿ. ಇದು ಹೈಕಮಾಂಡ್ ಪಕ್ಷ ಅಂತಾನೂ ನೀವೇ ಹೇಳ್ತೀರಿ, ಹೌದಾ? ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಅಂತ ನಿಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹೌದು. ಹೀಗಿರುವಾಗ ಹೈಕಮಾಂಡ್ ಬಹಳಷ್ಟು ಸಲ ಹೇಳಿದೆ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ. ಯಾಕೆ ನಿಮ್ಮ ಸಚಿವರಿಗೆ, ನಿಮ್ಮ ಶಾಸಕರಿಗೆ, ಲೆಟ್ ಮಿ ಫಿನಿಶ್, ಯಾಕೆ ನಿಮ್ಮ ಸಚಿವರುಗಳಿಗೆ, ಶಾಸಕರುಗಳಿಗೆ, ಯಾರೋ ಕಾರ್ಯಕರ್ತರು ಏನೋ DCM DK ಶಿವಕುಮಾರ್ CM ಆಗ್ಬೇಕು, ಸಿದ್ದರಾಮಯ್ಯ CM ಆಗಿರ್ಬೇಕು ಅಂತ ಅಂದ್ರೆ ದಟ್ ಇಸ್ ಓಕೆ, ಕಾರ್ಯಕರ್ತರಿಗೆ ಆಸೆ ಇರುತ್ತೆ ಅಂತ ಹೇಳ್ಬೋದು. ಸಚಿವರು, ಶಾಸಕರು ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನಗಳನ್ನು ಇಟ್ಕೊಂಡಿರೋರೆ ಬಣ ರಾಜಕೀಯ ಇದೆ ಅನ್ನೋದನ್ನ ಮೇಲ್ಗಡೆ ತೋರಿಸ್ತಾ ಹೋಗ್ತಾ ಇದ್ರೆ ಇದು ಹಂಗಾರೆ ಹೈಕಮಾಂಡ್ ಏನ್ ವ್ಯಾಲ್ಯೂ ಮಾಡ್ದಂಗಾಯ್ತು? ಡು ಯು ಅಗ್ರಿ ವಿತ್ ದಿಸ್ ಪಾಯಿಂಟ್ ಆರ್ ನಾಟ್? ಟೆಲ್ ಮಿ. ನೋ, ಫ್ರಾಂಕ್ಲಿ ಸಿ ವಾಟ್ ಯು ಆರ್ ಸೇಯಿಂಗ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಐ ಟೋಟ್ಲಿ ಅಗ್ರಿ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಯಾರೊಬ್ರು ಒಂದು ಪ್ರತಿಕ್ರಿಯೆ ಕೇಳಿದಾಗ ಅವ್ರವ್ರ ಪ್ರತಿಕ್ರಿಯೆ ಕೇಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಗ್ತಾ ಇರ್ತಕ್ಕಂಥದ್ದು ಏನು? ಇವತ್ತು ನಾನು 100 ಹೇಳ್ಬೋದು, ಅಥವಾ ರಾಜಣ್ಣ ಅವ್ರು 100 ಹೇಳ್ಬೋದು, ಇನ್ನೊಬ್ರು 100 ಹೇಳ್ಬೋದು. ಬಟ್ ಮುಖ್ಯ ಏನ್ ನಡೀತಾ ಇದೆ? ಹೈಕಮಾಂಡ್ ಯಾವ್ದಕ್ಕೊಂದು ಗೆರೆಯನ್ನ ಹಾಕಿದ್ರು, ಯಾವ್ದಕ್ಕೊಂದು ಟಿಕ್ ಮಾರ್ಕ್ ಅನ್ನ ಹಾಕಿದ್ರು, ಅದು ಹೈಕಮಾಂಡೇ ಕಡೆಯಲ್ಲಿ ಮುದ್ರೆ ಒತ್ತಬೇಕು, ಅದಕ್ಕೆ ಒಪ್ಕೊಳ್ಳೋಣ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ಲಿಲ್ಲ. ಈಗ ಅವ್ರ ಪ್ರತಿಕ್ರಿಯೆ ಕೇಳ್ತಾರೆ, ಮಾಧ್ಯಮದವ್ರ ಪ್ರತಿಕ್ರಿಯೆ ಕೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ ತಪ್ಪದು. ಪ್ರತಿಯೊಬ್ರು ಔಟ್ ಆಫ್ ದ ಹೈಕಮಾಂಡ್ ಅವರು ಒಂದು ಇದನ್ನ ಶಾಸನವನ್ನ ಮಾಡಿದಾಗ, ಒಂದು ನೋಟನ್ನ ಹೇಳಿದಾಗ ಈ ತರ ಮಾತಾಡೋದು ತಪ್ಪೆ. ಅದು ಅದಕ್ಕೆ ನಾನು ಅದನ್ನ ಜಸ್ಟಿಫೈ ಮಾಡ್ತಾ ಇಲ್ಲ, ಸತ್ಯ ನೀವು ಹೇಳ್ತಾ ಇರೋದು. ಹೌದು, ಅದು ತಪ್ಪೆ. ಅದಕ್ಕೆ ಹೈಕಮಾಂಡ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವ ಹೈಕಮಾಂಡ್ ಅವರು ಸುಮ್ಮನೆ ಕೂತಿಲ್ಲ, ಯಾವುದೇ ವಿಷಯ ಇರ್ಬೋದು. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸ್ನೇಹಿತರಾದ ಮೋಹನ್ ಅವ್ರಿಗೆ, ನಾವು ಇವಾಗ ಇನ್ನೊಂದು ಈ ಒಂದು ಸಮುದಾಯ ಕೊಡಿ, ಆ ಒಂದು ಸಮುದಾಯ ಕೊಡಿ, ಅಥವಾ ನಾನು ಆಗ್ಬೇಕು ಅಂತಕ್ಕಂಥದ್ದು ಒಂದು ಚೌಕಟ್ಟಿನಲ್ಲಿ ಹೇಳಿರ್ತಕ್ಕಂಥ ಮಾತು. ಆದ್ರೆ ಇದೇ ಇವ್ರು ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು ಬರೀ ಚೌಕಟ್ಟಿನಲ್ಲಿ ಹೇಳಿರುವಂತ ಮಾತಿಗೆ ಇಷ್ಟು ಮಾತಾಡ್ತಾ ಇದಾರಲ್ಲ. ಇವ್ರಲ್ಲ ಒಬ್ರು ಶಾಸಕರು 1000 ಕೋಟಿ ರೂಪಾಯಿ ಇಟ್ಕೊಂಡು ಸರ್ಕಾರ ಬೀಳ್ಸಕ್ ಕಾಯ್ತಾ ಇದ್ದಾರೆ ಅಂದ್ರು, CM ನಕಲಿ ಸೈನ್ ಮಾಡಿದ್ದಾರೆ ಅಂದ್ರು. ಆ ರೀತಿ ಅಲ್ಲೂ ಹೈಕಮಾಂಡ್ ಇದು ಹೇಳಿದ್ರು, ಏನು ಮಾತಾಡಬಾರ್ದು ಅಂತ ಹೇಳಿದ್ರು, ಕ್ಲೋಸ್ ಡೋರ್ ಅಲ್ಲಿ ಮಾತಾಡಿ ಅಂತ ಹೇಳಿದ್ರು. ಸೈನ್ ಫೋರ್ಜರಿ ಮಾಡಿದ್ವಿ ಅಂತ ಆ ಮಟ್ಟಕ್ಕೆ ನಮ್ಮ ಪಕ್ಷದಲ್ಲಿ ಯಾವ್ದು ಮಾತುಕತೆ ಇದು ಆಗಿಲ್ಲ. ಮೋಹನ್ ಅವರೇ ಮಾತಾಡಿ ಪ್ಲೀಸ್, ಗೋ ಹೆಡ್. ನೋಡಿ ಸಿಂಧೂರಾ ಮೇಡಮ್, ನಮ್ಮ ಪಕ್ಷದಲ್ಲಿ ಇಂಟರ್ನಲ್ ಸಮಸ್ಯೆ ಇರೋದು ಅದೆಲ್ಲರಿಗೂ ಗೊತ್ತಿರೋದೆ, ಮಾಧ್ಯಮದವ್ರಿಗೆ. ಅದು ನಾನು ಇಲ್ಲಿ ಕುತ್ಕೊಂಡು ಇಲ್ಲ ಅಂತಂದ್ರೆ ತಪ್ಪಾಗತ್ತದ, ನೀವು ನೋಡಿದೀರಾ, ಆಯ್ತಲ್ಲ. ಆದ್ರೆ ಅದು ಸರಿ ಹೋಗ್ತಾ ಇದೆ. ನೀವು ಕಳೆದ ಒಂದು 15-20 ದಿವಸಗಳ ಬೆಳವಣಿಗೆ ನೋಡಿದ್ರೆ ಏನು ಸಮಸ್ಯೆಗಳೆಲ್ಲ ಒಟ್ಟಿಗೆ ಹೋಗ್ತಾ ಇದೆ. ವಿಧಾನ ಮಂಡಲದಲ್ಲಿ ನಡೀತಿರುವಂತಹ ಒಂದು ಅಧಿವೇಶನದ ಒಂದು ತಯಾರಿ ಆಗಬಹುದು, ಅಧಿವೇಶನದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿ ನಾವು ಆಡಳಿತ ಪಕ್ಷದ ಒಂದು ಕಾಂಗ್ರೆಸ್ನ ವಿರುದ್ಧ ನಡೆಸ್ತಿರುವಂತಹ ಹೋರಾಟಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಗ್ಗಟ್ಟು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಕಳೆದ ಒಂದು 15 ದಿವಸ ನಡೀತಿರುವಂತ ಇದನ್ನ. ಬಟ್ ನಾ ಹೇಳ್ತಾ ಇರೋದು, ಇವತ್ತು ಜನಗಳ ಸಮಸ್ಯೆ ಅಂತ ಬಂದಾಗ ಜನಗಳು ಫಸ್ಟ್ ಹೋಗೋದು ರೂಲಿಂಗ್ ಪಾರ್ಟಿ ಹತ್ರ. ರೂಲಿಂಗ್ ಪಾರ್ಟಿನೇ ಪ್ರಶ್ನೆ ಮಾಡೋದು, ಏನ್ ಮಾಡ್ತಾ ಇದ್ರೆ ನೀವು ಅಂತ ಹೇಳಿ. ಸಿಕ್ಕಿದ ಬೆಲೆಗಳನ್ನೆಲ್ಲ ಏರಿಸ್ತಾ ಇದ್ದಾರೆ. ರಾಜ್ಯದ ಸಾಲನ ಇವತ್ತು 7 ಲಕ್ಷ ಕೋಟಿಗೆ ತಗೊಂಡೋಗಿದ್ದೀರಾ ನೀವು. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅವರವರೇ ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಕಮಾನ್, ಯುವರ್ ರೂಲಿಂಗ್ ಪಾರ್ಟಿ. ನಿಮ್ಮನ್ನ ಫಸ್ಟ್ ಪ್ರಶ್ನೆ ಮಾಡೋದು. ನಾವು ವಿರೋಧ ಪಕ್ಷವಾಗಿ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ
ಅದು ಇಟ್ಸ್ ಅ ಚೈನ್ ಲಿಂಕ್. ಬಿಜೆಪಿ ಸರ್ಕಾರ ಸಾಲ ಮಾಡಿಟ್ಟೋಗಿತ್ತು, ಅದು ನೆಕ್ಸ್ಟ್ ಸರ್ಕಾರ ಬಂದಾಗ ಅದು ಅಡಿಷನ್ ಆಗ್ತಾ ಹೋಗುತ್ತೆ ಹೊರತು ಡಿಲಿಷನ್ ಆಗ್ತಾ ಹೋಗಲ್ಲ. ನೋಡಿ ಕೇಳಿಸ್ಕೊಳ್ಳಿ ಸಾಲ ಮಾಡಿದೆ, ಸಾಲ ಮಾಡಕ್ ಆಗೋದಿಲ್ಲ ಅಂತ ನೀವು ಹೇಳಿರ್ಬೋದು, ಆಯ್ತಲ್ಲ. ಬಟ್ ನಾನು ಹೇಳ್ತಾ ಇರೋದು ಯಾವ ಮಟ್ಟದ ಸಾಲ ನೀವು ಮಾಡ್ತಾ ಇದ್ದೀರಾ. ಒಂದ್ ಕಡೆ ಬೆಲೆ ಏರಿಕೆನೂ ಮಾಡಿ, ಒಂದ್ ಕಡೆ ಸಾಲನೂ ಮಾಡಿ, ಇನ್ನೊಂದ್ ಕಡೆ ಅಭಿವೃದ್ಧಿ ಬಂದಿರೋಣ ಎಲ್ಲ ಹೋಗ್ತಾ ಇದೆ. ಅವ್ರು ಅದನ್ನೇ ಹೇಳ್ತಾರೆ ಮಹೇಶ್ ಜಿ. ಈಗ ಕೇಂದ್ರದ ಬಜೆಟ್ ಮಂಡಿಸಿದ್ರಲ್ಲ, ಸಾಲ ಮಾಡದೆ ಮಂಡಿಸಿದ್ರ ಅಂತ ಕೇಳ್ತಾರೆ ಅವರು. ಇಸ್ ಇಟ್ ಪಾಸಿಬಲ್? ಟೆಕ್ನಿಕಲಿ ಇಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್? ಅಂಡ್ ಅಲ್ಲೂ ಬೆಲೆ ಏರಿಕೆ ಆಗಿದೆ, ಅಲ್ಲಿ ಯಾವುದೇ ರೀತಿಯ ಸೋಷಿಯಲ್ ಸ್ಕೀಮ್ಗಳು ಕೊಡದೆ. ಮೇಡಮ್ ನನ್ ಪ್ರಶ್ನೆ ಕೇಳಿದಾರೆ ಸರ್ ಅವರು. ನಾನು ಹೇಳೋದು ಸಾಲ ಮಾಡಿ ಎಷ್ಟು ಮಾಡಿದ್ರೆ ನೀವು ನೋಡಿ ಮೇಡಮ್, ಈಗ ಒಂದು ಕುಟುಂಬ ನಡೆಸಬೇಕಾದ್ರೆ ನೀವು ತಿಂಗಳಿಗೆ ಬಾಡಿಗೆ ಕಟ್ಟಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಮಕ್ಕಳು ವಿದ್ಯಾಭ್ಯಾಸ ನಡೆಸಬೇಕು ಅಂತ ಇರುತ್ತೆ, ಜೊತೆಗೆ ಮನೆ ಕಟ್ಟಬೇಕು ಅಂತ ಇರುತ್ತೆ. ಅದು ಎಲ್ಲಾ ರಾಜ್ಯದಲ್ಲೂ ಇದೆ. ಇವಾಗ ಯಾವ ಸರ್ಕಾರಗಳು ಸಾಲ ಮಾಡಿಲ್ಲ ಅಂತಂದಾಗ ಒಪ್ಕೊಳ್ಳೋಣ. ಸಾಲ ಮಾಡಿದ್ರೆ ಅದು ತೆರಿಗೆ ಬೀಳೋದು ನಮ್ಮ ಮೇಲೇನೆ, ನಮ್ಮ ಮೇಲೆ ಬೀಳೋದು. ನೀವು ಉತ್ತರ ಕೇಳಿಸ್ಕೋಬೇಕು ಪೂರ್ತಿ. ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು ದಯವಿಟ್ಟು, ಆಯ್ತಲ್ಲ. ನೀವು ಸಾಲ ಮಾಡಿ ಆ ಸಾಲದ ಹಣ ಎಲ್ಲ ಆಗ್ತಾ ಇದ್ದೀರಾ ನೀವು. ಇವತ್ತು ರಾಜ್ಯದ ಒಂದು ಖಾತೆನಲ್ಲಿ ಇವತ್ತು ರೆವಿನ್ಯೂನೇ ಇಲ್ಲ. ನೀವು ಸಂಬಳ ಕೊಡೋದಕ್ಕೋಸ್ಕರ ಸಾಲ ಮಾಡ್ತಾ ಇದ್ರೆ, ಇವತ್ತು ಯಾವ್ದೋ ಒಂದು ರಸ್ತೆ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾ ಇಲ್ಲ, ಆಯ್ತಲ್ಲ, ಅಥವಾ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಸಾಲ ಮಾಡ್ತಾ ಇಲ್ಲ. ನೀವು ಇವತ್ತು ಸಂಬಳ ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ಸಾಲ ಮಾಡ್ತಾ ಇದ್ರೆ, ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವು ಒಂದು ಕುಟುಂಬ ನಡೆಸಬೇಕಾದ್ರೆ ನಿಮ್ಗೆ ಒಂದು ಬಾಡಿಗೆ ಕಟ್ಟೋದಕ್ಕಾಗೋದಿಲ್ಲ. ಓಕೆ ಮೋಹನ್ ಅವರೇ, ಸುಧೀಂದ್ರಾಜಿ, ಐ ನೀಡ್ ಟು ಟೇಕ್ ಅ ಬ್ರೇಕ್. ಒಂದು ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಆಫ್ ರಿಯಾಕ್ಷನ್ ಈ ಮೋಹನ್ ಅವರ ಮಾತಿಗೆ. ನಾನು ಬ್ರೇಕ್ ತಗೊಳ್ಳಿ ಪ್ಲೀಸ್. ನೋಡಿ, 2014ರಲ್ಲಿ 49 ಲಕ್ಷ ಕೋಟಿ ಸಾಲ ಆಯ್ತು ಈ ದೇಶದ ಮೇಲೆ. 2024ರಲ್ಲಿ ಇವ್ರು ಎಲ್ಲಾ ಸಬ್ಸಿಡಿ ಕಟ್ ಮಾಡಿ, ಯಾವುದೇ ಒಂದು ಜನಪರ ಯೋಜನೆ ಕೊಡದೆ, ಎಲ್ಲಾ ಪ್ರೈಸ್ ಜಾಸ್ತಿ ಮಾಡಿ 205 ಲಕ್ಷ ಕೋಟಿ ಆಗಿದೆ. ಓಕೆ, ಆಲ್ ರೈಟ್. That explains everything. ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕು. ನಾನು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ.